ದರ್ಶನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲ ಮಾಹಿತಿ ಗೊತ್ತಾಗ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರ್ ಅನ್ನ ಕೊಡಲಾಗಿದೆ. ಆರೋಪಿ ದರ್ಶನ್ ಅವರಿಗೆ ಸರ್ಜಿಕಲ್ ಚೇರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂತು. ಬಿಳಿ ಬಣ್ಣದ ಸರ್ಜಿಕಲ್ ಚೇರ್. ಬೆನ್ನು ನೋವು ಇದ್ದಂತ ಕಾರಣಕ್ಕಾಗಿ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಅವರು ಕೆಲ ಮನವಿಯನ್ನ ಮಾಡಿಕೊಂಡಿದ್ರು. ಜಿಲ್ಲಾಸ್ಪತ್ರೆಯಿಂದ ಸೆಂಟ್ರಲ್ ಜೈಲಿಗೆ ಇದೀಗ ಆ ಮನವಿ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ತಕ್ಕಂಗೆ ಪೂರಕವಾದಂತ ಡಾಕ್ಯುಮೆಂಟ್ಸ್ ಕೊಡಿ ಅನ್ನುವಂತ ಹೇಳಿದ್ರು. ಇವರಿಗೇನೋ ಈ ಹಿಂದೆ ಬೋನ್ L5 ಏನ್ ಬರುತ್ತಲ್ಲ, L5 ಸ್ವಲ್ಪ ಸಮಸ್ಯೆ ಇದೆ. ಹಾಗಾಗಿ ಜೈಲಿನಲ್ಲಿರುವಂಥದ್ದು ಈ ಇಂಡಿಯನ್ ಟಾಯ್ಲೆಟ್ ಆಗಿರುವಂಥ ಕಾರಣಕ್ಕಾಗಿ, ಅಂದರೆ ಈಗ ಕೂತು ನಮಗೆ ಆಗಲ್ಲ, ಹಾಗಾಗಿ ನಮಗೆ ಸರ್ಜಿಕಲ್ ಚೇರ್ ಬೇಕು ಅನ್ನುವಂಥದ್ದನ್ನು ದರ್ಶನ್ ಅವರು ಮನವಿಯನ್ನು ಮಾಡ್ಕೊಂಡಿದ್ರಂತೆ. ಸೊ ಅದರಂತೆ ಈಗ ಸರ್ಜಿಕಲ್ ಚೇರನ್ನು ಅಥವಾ ನನಗೊಂದು ವೆಸ್ಟರ್ನ್ ಕಮಾಂಡನ್ನು ವ್ಯವಸ್ಥೆ ಮಾಡಿಕೊಡಿ ಅಂತಲೂ ಕೂಡ ಅವ್ರು ಹೇಳಿದ್ರಂತೆ. ಮನವಿಯನ್ನು ಮಾಡ್ಕೊಂಡಿದ್ರು. ಅದನ್ನು ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ DIG ಕೂಡ ಹೇಳಿದರು ಭಾಳ ಸವಿವರವಾಗಿ. ಈಗ ಅದೇ ತಕ್ಕಾಗೆ ಸರ್ಜಿಕಲ್ ಚೇರ್ ಕೊಡುವಂಥ ವ್ಯವಸ್ಥೆ ಆಗಿದೆ ದರ್ಶನ್ ಅವರಿಗೆ. ಆಮೇಲೆ ವಯಸ್ಸಿನ ವಿಚಾರ ಒಂದು, ಅದಾದ ನಂತರದಲ್ಲಿ ಅವ್ರು ಭಾಳ ಹೈಟ್ ಕೂಡ ಇರುವಂಥ ಕಾರಣಕ್ಕಾಗಿ ಈ L5 ಮತ್ತು L7 ಇದೆಲ್ಲ ಸ್ವಲ್ಪ ಬೇಗನೆ ಸಮಸ್ಯೆಗಳು ಕಾಡುತ್ತವೆ. ಅವ್ರೀಗ ಸರಿಯಾದ ಡಯಟಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಪರಪನಗರದಲ್ಲಿ ಇದ್ದಂಥ ಸಂದರ್ಭದಲ್ಲಂತೂ ಅವ್ರಿಗೇನು ಸಮಸ್ಯೆ ಆದಂಗಿಲ್ಲ. ಬಟ್ ನಿಜವಾದ ಜೈಲೂಟ ನಿಜವಾದ ಸಮಸ್ಯೆ ಬಹುಶಃ ಅವ್ರಿಗೆ ಬಳ್ಳಾರಿಗೆ ಹೋದಂಥ ನಂತರದಲ್ಲಿ ಆಗಿರ್ಬೋದು. ಯಾಕಂದರೆ ಈಗ ಪರಪನಗರದಲ್ಲಿ ಹೆಚ್ಚು ಕಡಿಮೆ 40-50 ದಿವಸ ಇದ್ದಂಥ ಸಂದರ್ಭದಲ್ಲಿ ಬೇಡಿಕೆ ಇರಲಿಲ್ಲ ಅಂತಂದರೆ ಕೇಳ್ದೇ ಭಾಳ ಸವಲತ್ತು ಅವ್ರಿಗೆ ಸಿಕ್ಕಿತ್ತೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಆ ಸವಲತ್ತುಗಳು ಸರಿಯಾಗಿ ಇರಲಿಲ್ಲ ಅನ್ನೋ ಕಾರಣದಿಂದ ಅವರೊಂದು ಮನವಿಯನ್ನು ಮಾಡ್ಕೊಂಡಿದ್ರು. ಸೊ ಅವ್ರ ಮನವಿಯನ್ನು ಪುರಸ್ಕರಿಸಿ ಅದಕ್ಕೆ ತಕ್ಕಂಗಿನ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ, ವರದಿಗಳನ್ನ ನೋಡಿ ಅವ್ರಿಗೆ ಸಮಸ್ಯೆ ಇದೆ ಅನ್ನುವಂಥನ್ನ ಖಚಿತಪಡಿಸ್ಕೊಂಡಂತ ನಂತರದಲ್ಲಿ ಈಗ ಸರ್ಜಿಕಲ್ ಚೇರ್ ಕೊಡಲಾಗಿದೆ. ನಾನು ಮಧ್ಯಾಹ್ನ DK ಶಿವಕುಮಾರ್ ಅವರದೊಂದು ಉದಾಹರಣೆ ಕೊಡ್ತಾ ಇದ್ದೆ. ತಿಹಾರ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಜಡ್ಜ್ ಎದುರುಗಡೆ ಬಂದು ಹತ್ತು ಬಿಡ್ತಾರೆ. ಲಿಟ್ರಲಿ ಏನು ಅಂದರೆ, ನನಗೊಂದು ಚೇರ್ ಕೊಡಿ ಸ್ವಾಮಿ, ನನಗೆ ನೋವಿದೆ, ನನಗೆ ಸೊಂಟ ನೋವಿದೆ, ನನಗೆ ಕುತ್ಕೊಳ್ಳೋಕೆ ಚೇರು. ಜೈಲಲ್ಲಿ ಕುತ್ಕೊಳ್ಳೋಕೆ ಒಂದು ಚೇರ್ ಕೊಟ್ಟಿರಲ್ಲ ಬಿಡಿ. ಈಗ ಬಂದವರು ಒಂದು ದೊಡ್ಡ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ. ಅವರು ರಾಜ್ಯ ಆಳ್ತಾ ಇದ್ದಾರೆ. ಪ್ರಶ್ನೆ ಬೇರೆ. ಯಾಕಪ್ಪ ಅಂದ್ರೆ ಚೇರ್ ಸಿಕ್ಕಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತ. ನೋಡಿ, ಆ ಚೇರ್ ಸಿಕ್ಕಿದ್ದೇ ಎಡವಟ್ಟುಗಳಾಯ್ತು. ಜೈಲಲ್ಲಿ ಚೇರ್ ಹೆಂಗ್ ಸಿಕ್ತು ಅಂತ. ಈಗ ನೋಡಿ, ಈಗ ಕುತ್ಕೊಳ್ಳೋ ಚೇರಿಗೆ ಅವ್ರು ಕೇಳ್ಕೋಬೇಕು ಅಂತ ಸ್ಥಿತಿ. ಅದಕ್ಕೆ ಕಾಲ, ಬರುವ ಕಾಲ, ಹೋಗುವ ಕಾಲ ಎಲ್ಲವನ್ನೂ ಕೂಡ ಮೇಂಟೈನ್ ಮಾಡೋದನ್ನು ಮಾತ್ರ ಅದನ್ನು ಗೆಲ್ಲಕ್ಕೆ ಸಾಧ್ಯ.